ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಕೌಂಟಿಂಗ್ ಫಿಗರ್ಸ್ ಎಂಬ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡೋಣ. ಅವುಗಳನ್ನು ಕೌಂಟ್ ಮಾಡುವಲ್ಲಿ ಕೆಲವು ಟ್ರಿಕ್ಗಳಿದ್ದು ಅವುಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಫಸ್ಟ್ ಪಿಕ್ಚರ್ ನೋಡಿದಾಗ ಇದು ಟ್ರಯಾಂಗಲ್ ತ್ರಿಭುಜವಾಗಿದೆ. ಇದರಲ್ಲಿ ಎಷ್ಟು ತ್ರಿಭುಜ ಇದೆ ಅಂತಂದಾಗ ಇದು ಓನ್ಲಿ ಒನ್. ಇದು ಒಂದು ತ್ರಿಭುಜ. ನೆಕ್ಸ್ಟ್ ಇದರಲ್ಲಿ ಇರುವಂತಹ ತ್ರಿಭುಜಗಳ ಸಂಖ್ಯೆಯನ್ನು ನೋಡಿದಾಗ ನೋಡಿ, ಕೌಂಟ್ ಮಾಡಿದಾಗ 1 2 1 2 1 2 ಆ್ಯಂಡ್ ಟೋಟಲ್ ಈ ಅಂಶವನ್ನು, ಈ ಪಿಕ್ಚರನ್ನು ಕೂಡ ನಾವು ಗಮನಿಸಿದಾಗ ಒಟ್ಟಾರೆಯಾಗಿ 1 + 2 = 3. 3 ತ್ರಿಭುಜಗಳು ಇಲ್ಲಿ ನಮಗೆ ನೋಡಲು ಸಿಗುತ್ತವೆ. ನೆಕ್ಸ್ಟ್ ಈ ಚಿತ್ರದಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆಯನ್ನು ಗಮನಿಸಿದಾಗ ಇಲ್ಲಿಂದ ಈ ಪಾಯಿಂಟಿಗೆ ಒಂದು ತ್ರಿಭುಜ, ನೆಕ್ಸ್ಟ್ ಈ ಬೇಸಿಂದ ಈ ಪಾಯಿಂಟಿಗೆ ಎರಡನೇ ತ್ರಿಭುಜ, ನೆಕ್ಸ್ಟ್ ಈ ಬೇಸಿಂದ ಇಲ್ಲಿಯವರೆಗೆ ಇನ್ನೊಂದು ತ್ರಿಭುಜ. ಒಟ್ಟಾರೆಯಾಗಿ ನಾವು 1 2 3 ಅನ್ನುವುದು ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದೆ. ನೆಕ್ಸ್ಟ್ ಹಾಗಾದರೆ ಈ ಪಿಕ್ಚರಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೋಡಿ, 1 2 3 4 5 6. ಒಟ್ಟಾರೆಯಾಗಿ ಇಲ್ಲಿ 6 ತ್ರಿಭುಜಗಳಿವೆ. ಪ್ಲಸ್ ನೆಕ್ಸ್ಟ್ ಈ ತ್ರಿಭುಜ ಒಂದು, ನೆಕ್ಸ್ಟ್ ಇನ್ನೊಂದು ಇಲ್ಲಿಂದ ಇಲ್ಲಿಯವರೆಗೆ, ನೆಕ್ಸ್ಟ್ ಇದು. ಹಾಗಾದರೆ ಈ ತ್ರಿಭುಜ ಒಂದು, ನೆಕ್ಸ್ಟ್ ಈ ತ್ರಿಭುಜ ಇನ್ನೊಂದು. 1 + 1 ಅಂದಾಗ 2 ಆಯಿತು. ಹಾಗಾದರೆ ಇಲ್ಲಿ ಒಟ್ಟಾರೆಯಾಗಿ 8 ತ್ರಿಭುಜಗಳನ್ನು ನಾವು ಈ ಚಿತ್ರದಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಈ ಚಿತ್ರದಲ್ಲಿ ಇರುವಂತಹ ತ್ರಿಭುಜಗಳ ಸಂಖ್ಯೆಯನ್ನು ನಾವು ಗಮನಿಸಿದಾಗ ನೋಡಿ, ಸಿಂಪಲ್ ಟ್ರಿಕ್ 1 2 3 4. ಈಗ ನಮಗೆ ಮುಖ್ಯವಾಗಿ ಚಿತ್ರದಲ್ಲಿರುವಂತಹ 4 ತ್ರಿಭುಜಗಳು ಸಿಕ್ಕು. ಹಾಗಾದರೆ ಇಲ್ಲಿ ಇನ್ನೂ 2 ತ್ರಿಭುಜಗಳು ನಾವು ಗುರುತಿಸ್ಕೊಳ್ಬೋದು. ನೋಡಿ, ಇದು ಒಂದು, ಈ ಪಾಯಿಂಟಿಂದ ಈ ಪಾಯಿಂಟ್, ನೆಕ್ಸ್ಟ್ ಈ ಪಾಯಿಂಟ್ವರೆಗೆ ಒಂದು ತ್ರಿಭುಜ, ನೆಕ್ಸ್ಟ್ ಇದೊಂದು ತ್ರಿಭುಜ, ಈ ಪಾಯಿಂಟ್ ಟು ನೆಕ್ಸ್ಟ್ ಈ ರೀತಿಯಾಗಿ ಒಂದು ತ್ರಿಭುಜ. ಹಾಗಾಗಿ 4 × 2 = 8. ಇದರಲ್ಲಿ 8 ತ್ರಿಭುಜಗಳನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಈ ಡಯಾಗ್ರಾಮಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆಯನ್ನು ಗಮನಿಸಿದಾಗ ನೋಡಿ, 1 2 3 4. ಈ ಬೇಸಿಂದ ಇಲ್ಲಿಯವರೆಗೆ ಒಂದು ತ್ರಿಭುಜ, ಬೇಸ್ ಇಲ್ಲಿಂದ ಇಲ್ಲಿಯವರೆಗೆ 2 ತ್ರಿಭುಜ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಯವರೆಗೆ 3 ತ್ರಿಭುಜ, ಇಲ್ಲಿಂದ ಇಲ್ಲಿಯವರೆಗೆ 4 ತ್ರಿಭುಜ. ಹೌದಾ? ನೆಕ್ಸ್ಟ್ 1 2 3 4. ಹೀಗೆ ನಾವು ಇಲ್ಲಿ 1 2 3 4 1 2 3 4 ಅನ್ನು ನೋಡಿದಾಗ ಇವುಗಳನ್ನು ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ನಮಗೆ ಸರಿಯಾದಂಥ ಉತ್ತರ ಸಿಗುತ್ತದೆ. 1 2 3 + 4 = 10. ನಮಗೆ ಈ ಬೇಸಿನಿಂದ ಇಲ್ಲಿಯವರೆಗೆ 10 ತ್ರಿಭುಜಗಳು ಸಿಕ್ಕರೆ, ಇದೇ ಸೇಮ್ ಈ ಬೇಸಿನಿಂದ ಇಲ್ಲಿಯವರೆಗೆ 10 ತ್ರಿಭುಜಗಳನ್ನು ಸಿಗುತ್ತವೆ. ಹೀಗಾಗಿ ಈ 10 + ಈ 10 ಸೇರಿಸಿದರೆ ನಮಗೆ 20 ಟ್ರಯಾಂಗಲ್ಸ್ ಆರ್ ದೇರ್. ಇಲ್ಲಿ 20
ತ್ರಿಭುಜಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಇಲ್ಲಿವರೆಗೆ ನಾವು ತ್ರಿಭುಜಗಳ ಸಂಖ್ಯೆಯನ್ನು ಎಣಿಸುವಂಥ ಪ್ರಶ್ನೆ ಗಮನಿಸಿದ್ವಿ. ಈಗ ಚೌಕ ಇರುವಂತಹ ಸಂಖ್ಯೆಗಳೆಷ್ಟು ಅನ್ನೋದನ್ನು ಗಮನಿಸೋಣ. ನೋಡಿ, ಇದು ಸ್ಕ್ವೇರ್, ಇದು ಒಂದಿರುವಂಥದ್ದು. ನೆಕ್ಸ್ಟ್, ಹಾಗಾದರೆ ಇದರಲ್ಲಿರುವಂತಹ ಸ್ಕ್ವೇರ್ಗಳ ಸಂಖ್ಯೆ ಎಷ್ಟು ಅಂತಂದಾಗ ನಾವು ಇಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಇದನ್ನು ನಾವು ರೋ ಅಂತ ಕರೆದರೆ ಇದನ್ನು ನಾವು ಕಾಲಮ್ ಅಂತ ಕರಿತೀವಿ. ಹಾಗಾದರೆ ರೋ 1 2 ಕಾಲಮ್ 1 2, ರೋ 1 2 ಕಾಲಮ್ 1 2. ಇಲ್ಲಿ ಒಟ್ಟಾರೆ ನಾವು ಸ್ಕ್ವೇರ್ಗಳನ್ನು ಕೌಂಟ್ ಮಾಡಬೇಕಾದಾಗ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇಂಟು 1 1 ಪ್ಲಸ್ 2 ಇಂಟು 2 4 ಇಸ್ ಈಕ್ವಲ್ ಟು 5. ಟೋಟಲ್ ಹಿಯರ್ 5 ಸ್ಕ್ವೇರ್ಸ್ ಆರ್ ಇನ್ ದಿಸ್ ಡೈಗ್ರಾಮ್. ಈ ಚಿತ್ರದಲ್ಲಿ ಒಟ್ಟಾರೆಯಾಗಿ ನಾವು 5 ಚೌಕಗಳನ್ನು ಗಮನಿಸ್ತೀವಿ. ಅದೇ ರೀತಿ ಈ ಚಿತ್ರದಲ್ಲಿರುವಂಥ ಚೌಕಗಳ ಸಂಖ್ಯೆನ ನೋಡಬೇಕಾದ್ರೆ ಇಲ್ಲಿ ಅದೇ ಸೇಮ್ ಟ್ರಿಕ್ಕನ್ನು ಯೂಸ್ ಮಾಡಬೇಕು. ರೋ 1 2 3 ಕಾಲಮ್ಸ್ 1 2 3. ನೆಕ್ಸ್ಟ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್, ಇಲ್ಲಿ 1 ಬರ್ತದೆ, ಇದು 4, ನೆಕ್ಸ್ಟ್ 3 3 is 9. ಹಿಯರ್ ಟೋಟಲ್ 14 ಸ್ಕ್ವೇರ್ಸ್ ಆರ್ ಇನ್ ದಿಸ್ ಡೈಗ್ರಾಮ್. ಇದರಲ್ಲಿ 14 ಸ್ಕ್ವೇರ್ಗಳನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟ್, ಇದೇ ಥರನಾಗಿರುವಂತಹ ಇನ್ನೆರಡು ಚಿತ್ರ ನಾವು ಗಮನಿಸೋಣ. ನೋಡಿ, ಇಲ್ಲಿ ಇರುವಂತಹ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಾವು ಒಟ್ಟಾರೆಯಾಗಿ ಇಲ್ಲಿ ಕಣ್ಣಿಗೆ ಕಾಣುವಂಥ ಸ್ಕ್ವೇರ್ಗಳನ್ನು ಗಮನಿಸೋಣ. 1 ಇದು 2, ಇದು 3, ಇದು 4, ಇದು 5. ಇಲ್ಲಿ ಒಟ್ಟಾರೆಯಾಗಿ 5 ಸ್ಕ್ವೇರ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಮಧ್ಯಭಾಗದಲ್ಲಿ ಇರುವಂತಹ ಸ್ಕ್ವೇರನ್ನು ಗಮನಿಸಿದಾಗ ಇದರಲ್ಲಿ ಮತ್ತು ಇನ್ನೂ 5 ಸ್ಕ್ವೇರ್ಗಳನ್ನು ಗಮನಿಸ್ತೀವಿ. ಹೇಗೆ ನೋಡಿ, ಇಲ್ಲಿದೆ, ಇದೇ ಟ್ರಿಕ್ ನೋಡಿ. ಇಲ್ಲಿ ಒಟ್ಟಾರೆಯಾಗಿ 5 ಸ್ಕ್ವೇರ್ಗಳನ್ನು ನೋಡ್ತೀವಿ. ಹಾಗೆ ಇದೇ ಡೈಗ್ರಾಮ್ ಇಲ್ಲಿ ಇರುವುದರಿಂದ ಇದರಲ್ಲಿಯೂ ಕೂಡ 5 ಸ್ಕ್ವೇರನ್ನು ನಾವು ನೋಡ್ತೀವಿ. 5 ಇಂಟು 5 ಇಸ್ ಈಕ್ವಲ್ ಟು 25 ಸ್ಕ್ವೇರ್ಸ್ ಆರ್ ಇನ್ ದಿಸ್ ಡೈಗ್ರಾಮ್. ಇದರಲ್ಲಿ 25 ಚೌಕಗಳನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಈ ಡೈಗ್ರಾಮ್ದಲ್ಲಿರುವಂಥ ಸ್ಕ್ವೇರ್ಗಳನ್ನು ನಾವು ಕೌಂಟ್ ಮಾಡೋದಾದರೆ ಕಾಲಮ್ 1 2 3, ನೆಕ್ಸ್ಟ್ ರೋಸ್ ನೋಡಿದಾಗ 1 2 3. ಇಲ್ಲಿ 1 2 3 1 2 3 ಅಂತಂದಾಗ ಈ ಡೈಗ್ರಾಮ್ದಲ್ಲಿರುವಂತಹ ಆನ್ಸರ್ ನಮಗಿಲ್ಲಿ ಸಿಗ್ತದೆ. ನೋಡಿ, ಇದೇ ಡೈಗ್ರಾಮ್ ಇದೆ. ಇಲ್ಲೇನು ಡೈಗ್ರಾಮ್ ಇದೆ, ಈ ಡೈಗ್ರಾಮ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿದೆ. ಹೀಗಾಗಿ ನಮಗೆ ಒಟ್ಟಾರೆಯಾಗಿ ಇಲ್ಲಿ 14 ಎನ್ನುವಂಥ ಅಂಶ ಸಿಕ್ತು. ಹಾಗಾದರೆ ಇನ್ನು ಉಳಿದಂಥ ಸ್ಕ್ವೇರ್ಗಳ ಸಂಖ್ಯೆ ಎಷ್ಟು ಅಂದಾಗ ಇದು 1, ಇದು 2, ಇದು 3, ಇದು 4 ಇಸ್ ಈಕ್ವಲ್ ಟು 18. ಟೋಟಲ್ 18 ಸ್ಕ್ವೇರ್ಗಳು ಈ ಡೈಗ್ರಾಮ್ದಲ್ಲಿ ನಮಗೆ ಕಂಡು ಬರುತ್ತವೆ. ಬೇಕಾದ್ರೆ ಲೆಕ್ಕವನ್ನು ಕೂಡ ಮಾಡಬಹುದು. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ 4 ಪ್ಲಸ್ 9 ಇಸ್ ಈಕ್ವಲ್ ಟು 14. ನೆಕ್ಸ್ಟ್, ಈ ಚಿತ್ರದಲ್ಲಿರುವಂಥ ಚೌಕಗಳು 1 2 3 4 ಪ್ಲಸ್ 4
ಈಸ್ ಈಕ್ವಲ್ ಟು ಆಲ್ಸೋ 18. ಈ ರೀತಿಯಾಗಿ ನಾವು ಈ ಚಿತ್ರದಲ್ಲಿ ಒಟ್ಟಾರೆ 18 ಚೌಕಗಳನ್ನು ನೋಡ್ತೀವಿ. ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಮೆಂಟಲ್ ಎಬಿಲಿಟಿ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.